ಬೆಂಗಳೂರಲ್ಲಿ ಸುರಿದದ್ದು 25 ವರ್ಷಗಳ ದಾಖಲೆಯ ಮಳೆ. 25 ವರ್ಷಗಳ ನಂತರ ಸುರಿದಂತಹ ಮಳೆಗೆ ರಾಜಧಾನಿ ತತ್ತರಿಸಿ ಹೋಗಿದೆ. ಕೇವಲ 24 ಗಂಟೆಗಳು ದಾಖಲೆಯ ಮಳೆ ಸುರಿದಿರುವಂಥದ್ದು ಬೆಂಗಳೂರಿನಲ್ಲಿ. 25 ವರ್ಷಗಳ ದಾಖಲೆಯ ಮಳೆ, 25 ವರ್ಷಗಳ ನಂತರ ಸುರಿದಿರುವಂತಹ ಮಳೆಗೆ ರಾಜಧಾನಿ ತತ್ತರಿಸಿ ಹೋಗಿದೆ. ಕೇವಲ 24 ಗಂಟೆಗಳಲ್ಲಿ ಸುರಿದಿರುವಂತಹ ಮಳೆ 2001ರ ಏಪ್ರಿಲ್ 19ರಂದು 108 ಮೀಟರ್ ಮಳೆಯಾಗಿದೆ ಗರಿಷ್ಠ. ಭರ್ಜರಿ ಮಳೆ ಬೆನ್ನಲ್ಲೇ ತಾಪಮಾನ ಕೂಡ ಭಾರೀ ಏರಿಕೆ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ 37ರಿಂದ 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ. ಮಳೆಯಿಂದ ಉಷ್ಣಾಂಶ ಕುಸಿದು ಗರಿಷ್ಠ ತಾಪಮಾನ ಕೂಡ ಇರುವಂಥದ್ದು. 25 ವರ್ಷಗಳ ದಾಖಲೆಯ ಮಳೆಯಾಗಿರುವಂಥದ್ದು ಬೆಂಗಳೂರಿನಲ್ಲಿ. 25 ವರ್ಷಗಳ ನಂತರ ಸುರಿದಿರುವಂತಹ ಮಳೆಗೆ ರಾಜಧಾನಿ ತತ್ತರಿಸಿ ಹೋಗಿದೆ. ನೂರ 8 ಮೀಟರ್ ಮಳೆಯಾಗಿರುವಂಥದ್ದು. ಭರ್ಜರಿ ಮಳೆ ಬೆನ್ನಲ್ಲೇ ತಾಪಮಾನ ಕೂಡ ಏರಿಕೆ ಆಗ್ತಾ ಇದೆ. ಸೊ ಬೆಂಗಳೂರಲ್ಲಿ 37 to 38 ಡಿಗ್ರಿ ಮಳೆಯಿಂದ ಉಷ್ಣಾಂಶ ಕುಸಿದು ಗರಿಷ್ಠ ತಾಪಮಾನ ಇರುವಂಥದ್ದು. ಆಫ್ಟರ್ 25 ಇಯರ್ಸ್ ಈ ರೀತಿಯಾಗಿ ದಾಖಲೆಯ ಮಳೆಯಾಗಿರುವಂಥದ್ದು. ಕೇವಲ 24 ಅವರ್ಸ್ ಅಲ್ಲಿ 111 ಮಿಲಿಮೀಟರ್ ಮಳೆಯಾಗಿದೆ. 2001ರ ಏಪ್ರಿಲ್ 19ಕ್ಕೆ 108 ಮೀಟರ್ ಮಳೆಯಾಗಿದ್ದೆ ಗರಿಷ್ಠ ದಾಖಲಾತಿ ಇರುವಂಥದ್ದು. ಸೊ ಭರ್ಜರಿ ಮಳೆ ಬೆನ್ನಲ್ಲೇ ತಾಪಮಾನ ಕೂಡ ಭಾರೀ ಏರಿಕೆಯಾಗಿದೆ. 37 to 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನ, ಮಳೆಯಿಂದ ಉಷ್ಣಾಂಶ ಕುಸಿದು ಗರಿಷ್ಠ ತಾಪಮಾನ ಉಂಟಾಗಿರುವಂಥದ್ದು. ಸೊ ಮಳೆ ಬರೋಕ್ಕಿಂತ ಮೊದಲು ಅಷ್ಟೇ, ಅದಾದ ಮೇಲೂ ಅಷ್ಟೇ ಈ ರೀತಿಯಾದಂತಹ ವೇರಿಯೇಷನ್ಸ್ ಆಗುತ್ತೆ. ಸೊ ಇದರಿಂದಾಗಿ ಆರೋಗ್ಯದ ಮೇಲೂ ಕೂಡ ಪರಿಣಾಮಗಳು ಬೀಳುತ್ತೆ. ಬಿಕಾಸ್ ಕಂಪ್ಲೀಟ್ ಆಗಿ ಕ್ಲೈಮ್ಯಾಟಿಕ್ ಚೇಂಜಸ್ ಆಗಿರ್ಬೋದು, ಉಷ್ಣಾಂಶ ಏರಿಳಿತಗಳಾಗಿರ್ಬೋದು. ಸೊ ಅದೆಲ್ಲ ಎಫೆಕ್ಟ್ ಕೂಡ ಆರೋಗ್ಯದ ಮೇಲೆ ಬೀಳುವಂಥದ್ದು. ಸೊ ನೋಡ್ತಾ ಇರ್ಬೋದು 2001ರಲ್ಲಿ ಈ ರೀತಿಯಾಗಿ ದಾಖಲೆ ಅಂದರೆ ಗರಿಷ್ಠ ಪ್ರಮಾಣದ ಮಳೆಯಾಗಿತ್ತು. ಅಂದರೆ 108 ಮೀಟರ್ ಅನ್ನುವಂತಹ ದಾಖಲೆ ಇದೆ. ಗರಿಷ್ಠ ಇದೇನೆ, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 2001 ಏಪ್ರಿಲ್ 19ಕ್ಕೆ ಸುರಿದಂತಹ ಮಳೆ. ಸಾಕಷ್ಟು ಸಾವು ನೋವುಗಳು ಜೊತೆಗೆ ಹಾನಿಗಳು ಕೂಡ ಸಂಭವಿಸಿರುತ್ತೆ. ಆಲಿಕಲ್ಲು ಮಳೆ. ಆ್ಯಂಡ್ ಅದಾದ ನಂತರ ಇವಾಗಲೇ ಆಫ್ಟರ್ 25 ಇಯರ್ಸ್ ಆದಮೇಲೆ 111 ಮೀಟರ್, ಈ ಹಿಂದೆ 108 ಮೀಟರೇ ಮ್ಯಾಕ್ಸಿಮಮ್ ಆಗಿದ್ದು, ಬಟ್ ಈ ಸಲ 111 ಮೀಟರ್ ಮಳೆ ಆಗಿದೆ. ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು. ರಸ್ತೆಗಳೆಲ್ಲ ಕೆರೆ ಯಾವುದು, ರಸ್ತೆ ಯಾವುದು ಒಂದೂ ಗೊತ್ತಾಗ್ತಾ ಇಲ್ಲ, ಆ ರೀತಿಯಾಗಿ ತುಂಬ ಹೋಗಿದೆ. ವಾಹನ ಸವಾರರ ಪರದಾಟ ತಪ್ಪಿದ್ದಲ್ಲ ಬೆಂಗಳೂರಲ್ಲಿ ಮಳೆ ಆಯಿತು ಅಂತ ಹೇಳಿದ್ರೆ. ಸೊ 37ರಿಂದ 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವಂಥದ್ದು. ಉಷ್ಣಾಂಶ ಕುಸಿದು ಗರಿಷ್ಠ ತಾಪಮಾನ ಉಂಟಾಗಿದೆ. ಇನ್ನು ಸಾಕಷ್ಟು ಮರಗಳು ಕೂಡ ಧರಶಾಹಿಯಾಗಿರುವಂಥದ್ದು. ಮಳೆ ಬಂತು ಅಂತ ಹೇಳಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ, ಅದಲ್ಲದೆ ಆಲಿಕಲ್ಲು ಬಿರುಗಾಳಿ ಸಹಿತ ಮಳೆಯಿಂದಾಗಿ ಸಾಕಷ್ಟು ಮರಗಳು ಕೂಡ ಧರೆಗುರುಳಿರುವಂಥದ್ದು. ಮತ್ತು ವಿದ್ಯುತ್ ಕಂಬಗಳು ಕೂಡ, ಮನೆಯ ಮೇಲ್ಛಾವಣಿಗಳು, ಗೋಡೆಗಳು ಕೂಡ ಕುಸಿದು ಬಿದ್ದಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ. ಸೊ ಈ ಕಂಟಿನ್ಯೂಸ್ಲಿ ಈ ಮುಂಬರುವಂತಹ 7 ಡೇಸ್ ಕೂಡ ಯೆಲ್ಲೋ ಅಲರ್ಟ್ ಮತ್ತು ಆರೆಂಜ್ ಅಲರ್ಟನ್ನು ರಾಜ್ಯಾದ್ಯಂತ ಘೋಷಣೆ ಮಾಡಲಾಗಿದೆ ಹವಾಮಾನ ಇಲಾಖೆಯ ಕಡೆಯಿಂದ. ಸೊ 7 ಡೇಸ್ ಕೂಡ ಮಳೆ ಕಂಟಿನ್ಯೂಸ್ ಆಗಿ ಆಗತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು ಹವಾಮಾನ ಇಲಾಖೆಯಿಂದ ಹೊರಬಿದ್ದಿದೆ. ಮತ್ತೊಂದೇನಪ್ಪ ಅಂತ ಹೇಳಿದ್ರೆ 25 ವರ್ಷಗಳ ನಂತರ ಗರಿಷ್ಠ ಮಳೆಯಾಗಿರುವಂಥದ್ದು 111 ಮಿಲಿಮೀಟರ್. 108 ಲಾಸ್ಟ್ ಇತ್ತು, 111 ಆಗಿದೆ. ಏಪ್ರಿಲ್ 19, 2001ಕ್ಕೆ ಆಗಿರುವಂತಹ ದಾಖಲಾತಿಯ ಮಳೆ. ಅದಾದ ನಂತರ ಈಗಲೇ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ, ಗರಿಷ್ಠ ಪ್ರಮಾಣದಲ್ಲಿ ಮಳೆ ಆಗಿರುವಂತಹ ದಾಖಲೆ ಸಿಲಿಕಾನ್ ಸಿಟಿಯಲ್ಲಿ. ಈಗಂತೂ ಕಂಟಿನ್ಯೂಸ್ ಆಗಿ 3 to 4 ಡೇಸ್ ರಜೆ ಇದೆ. ಸೊ ಆಫೀಸ್ಗೆ ಹೋಗೋದು ಬರೋದು ಯಾವುದು ಕೂಡ ಇರೋದಿಲ್ಲ ವೀಕೆಂಡ್ ಜೊತೆಯಲ್ಲಿ. ಮತ್ತು ಕಾರ್ಮಿಕರ ದಿನಾಚರಣೆ ಕೂಡ ಬಂತು. ಸೊ ಹಾಗಾಗಿ ಸೋಮವಾರ ತನಕ ಒಂದು ಸ್ವಲ್ಪ ಓಕೆ, ಮನೆ ಒಳಗೇನೆ ಬಟ್ ಇರಬಹುದು. ಹೋಗಲೇಬೇಕು ಅನ್ನುವಂಥ ಅನಿವಾರ್ಯತೆಗಳು ತೀರಾ ವಿರಳವಾಗಿರುತ್ತೆ. ಸೊ ಆದರೆ ಮತ್ತೆ ಸೋಮವಾರದಿಂದ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೋಗೋದು ಬರೋದು ಎಲ್ಲದೂ ಕೂಡ ಆಫೀಸ್ಗೆ ಹೋಗಲೇಬೇಕು. ಈ ಮಳೆ ಕಂಟಿನ್ಯೂಸ್ ಆಗಿ ಮನೆಯಿಂದ ಹೊರಡುವಾಗ ಮತ್ತು ವಾಪಸ್ ಬರುವಾಗಲೇ ಅತಿ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಸೊ ನೋಡ್ತಾ ಇರ್ಬೋದು ರೋಡಲ್ಲಿ ಹೇಗೆ ನೀರು ಹರಿತಾ ಇದೆ ಅಂದರೆ ಕಂಪ್ಲೀಟಾಗಿ ಕೆರೆಯಂತಾಗೋಗಿದೆ ರೋಡ್ ಫುಲ್ ಕಂಪ್ಲೀಟ್ ಆಗಿ. ವಾಹನ ಸವಾರರ ಪರದಾಟ ತಪ್ಪಿದ್ದಲ್ಲ ಬೆಂಗಳೂರಿನಲ್ಲಿ ಮಳೆ ಆಯಿತು ಅಂತ ಹೇಳಿದ್ರೆ. ಇದೇ ರೀತಿಯಾದಂತಹ ಸಮಸ್ಯೆಗಳು ಉದ್ಭವಿಸುವಂಥದ್ದು. ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಕೂಡ
ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಈಗ ಕೆರೆಯೆಲ್ಲ ನಾಶ ಮಾಡಿಬಿಟ್ಟು ರಸ್ತೆಗಳ ನಿರ್ಮಾಣ ಆಗುತ್ತೆ, ಡ್ರೈನೇಜಸ್ಸು ಸಮಸ್ಯೆ ಇರೋದರಿಂದಾಗಿ ಆಟೋಮೆಟಿಕಲಿ ಸ್ವಲ್ಪ ಮಳೆ ಜಾಸ್ತಿ ಆಯಿತು ಅಂದರೆ ಇಮಿಡಿಯೇಟ್ ರೋಡಲ್ಲಿ ನೀರು ನಿಲ್ಲೋದು ಯಾಕೆ ಅಂದರೆ ಇದರಿಂದಾನೇ. ಸೊ ಅದನ್ನೆಲ್ಲ ರೀಲ್ಸಲ್ಲಿ ಸಾಕಷ್ಟು ಈಗ ಟ್ರೆಂಡ್ ಆಗ್ತಾ ಇದೆ ಕೂಡ. ಬೆಂಗಳೂರು ಯಾಕೆ ಈ ರೀತಿ ಪರಿಸ್ಥಿತಿಲಿದೆ ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮತ್ತು ಅದನ್ನೆಲ್ಲ AI ವಿಡಿಯೋ ಎಲ್ಲ ಮಾಡಿಬಿಟ್ಟು ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ, ಆಗ್ತಾ ಇರುವಂತಹ ಸಮಸ್ಯೆಗಳು ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ದಾಖಲೆಯ ಮಳೆ ಆಫ್ಟರ್ 25 ಇಯರ್ಸ್ ಆದಮೇಲೆ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಕೂಡ 7 ದಿನ ಇದೇ ರೀತಿ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ.